ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತರ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಶಿವಪ್ರಸಾದ್. ನನ್ನ ಪ್ರಶ್ನೆ ಏನೆಂದರೆ, ಅದ್ವೈತಿಗಳಿಗೆ ಯಾಕೆ ಪ್ರಚ್ಛನ್ನ ಬೌದ್ಧರು ಎಂದು ಕರೆಯುತ್ತಾರೆ? ಶಿವಪ್ರಸಾದ್, ನಮಸ್ಕಾರ. ಪ್ರಚ್ಛನ್ನ ಬೌದ್ಧ ಹಾಗಂತ ಅದ್ವೈತಿಗಳು ಕರೀತಾರೆ. ಯಾಕೆ? ಅದು ಪ್ರಶ್ನೆ. ಮುಂದೆ ವಿವರಣೆ ಕೊಡೋದಕ್ಕಿಂತ ಮುಂಚೆ ಒಂದು ಮಾತನ್ನು ಪ್ರಾರಂಭದಲ್ಲಿ ಹೇಳ್ಬಿಡೋಣ. ಆ ಕರೆದವರಿಗೆ ತಲೆ ನೆಟ್ಟಿಗಿಲ್ಲ. ಯಾರಾದರೂ ಒಬ್ಬರನ್ನ ಪ್ರಚ್ಛನ್ನ ಶಬ್ದದಿಂದ ಸೇರಿಸಿ ಕರೀತಾ ಇದ್ದಾರೆ ಅಂದ್ರೆ ಅದಕ್ಕೆ ಆಧಾರಗಳು ಬಹಳ ಬಲವಾಗಿರಬೇಕು, ಅಧ್ಯಯನವನ್ನು ಮಾಡಿರಬೇಕು. ಸುಮ್ಮನೆ ಕರೆಯೋಕ್ಕಾಗಲ್ಲ. ಹಾಗೆ ಇಷ್ಟಕ್ಕೂ ಪ್ರಚ್ಛನ್ನ ಅಂದ್ರೆ ಏನು? ರಹಸ್ಯವಾಗಿರೋದು, ಗುಟ್ಟಾಗಿ ತೋರಿಸ್ಕೊಳ್ತಕ್ಕಂಥದ್ದು, ಮುಖವಾಡ ಹಾಕೊಂಡಿರ್ತಕ್ಕಂಥದ್ದು, ಏನು ಅವರು ಅಲ್ಲವೋ ಅದನ್ನು ಹೇಳ್ತಕ್ಕಂಥದ್ದು. ಲೋಕಕ್ಕೆ ತೋರಿಸುವ ಮುಖ ಒಂದಿರುತ್ತೆ, ಅವರ ಅಂತರಂಗದ ಮುಖ ಮತ್ತೊಂದಿರುತ್ತೆ. ಅದು ಪ್ರಚ್ಛನ್ನ ಅಂತ. ಮುಖವಾಡವನ್ನು ಹಾಕಿಕೊಳ್ತಕ್ಕಂಥದ್ದು ಅಂತ ಪ್ರಚ್ಛನ್ನ ಅಂದ್ರೆ. ಪ್ರಚ್ಛನ್ನ ಬೌದ್ಧ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ರಹಸ್ಯವಾಗಿ ಬೌದ್ಧ ಮತವನ್ನು ಒಪ್ಪಿ ಮುಖವಾಡ ಬೇರೆ ಹಾಕೊಂಡ್ರು. ಅಂದ್ರೆ ಪ್ರಕೃತ ಅದ್ವೈತಿಗಳನ್ನು, ವಿಶೇಷವಾಗಿ ಅದ್ವೈತದ ಪ್ರಸ್ತಾವವನ್ನು ಮಾಡಿದ, ಅದ್ವೈತವನ್ನು ಪ್ರಸಾರ ಮಾಡಿದ ಅದ್ವೈತಿಗಳೆಲ್ಲ ತಮ್ಮ ಮೂಲಾಚಾರ್ಯರಾಗಿರತಕ್ಕಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೆ ಯಾರನ್ನ ಅದ್ವೈತದ ಸ್ಥಾಪಕರು ಅಂತಲೋ, ಪ್ರಚಾರಕರು ಅಂತಲೋ, ಪ್ರತಿಷ್ಠಾಪನಾಚಾರ್ಯರು ಅಂತಲೋ ನಂಬಿ ಅವರ ಬಗ್ಗೆ ವಿಶೇಷವಾದ ಪೂಜ್ಯ ಭಾವನೆಯನ್ನು ಹೊಂದಿರ್ತಾರೋ ಅಂತಹ ಅದ್ವೈತದ ಮೂಲ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರನ್ನ ಪ್ರಚ್ಛನ್ನ ಬೌದ್ಧ ಅಂತ ಕರೀತಾರೆ. ನೀವು ಹೇಳ್ತಾ ಇದ್ದೀರಿ, ಯಾಕೆ ಕರೀತಾರೆ? ಕೆಲವರು ತನ್ಮೂಲಕ ಅದ್ವೈತಿಗಳನ್ನು ಪ್ರಚ್ಛನ್ನ ಬೌದ್ಧರು ಅಂತ ಹೇಳ್ಬಿಡ್ತಾರೆ. ಆ ಕರದಾತನಿಗೂ ಸರಿಯಾಗಿ ಗೊತ್ತಾಗಿಲ್ಲ, ಅದು ಕರೆಸಿಕೊಂಡ ಅದ್ವೈತಿಗಳಿಗೂ ಗೊತ್ತಿಲ್ಲ ಅದರ ಸರಿಯಾದ ಅರ್ಥ. ಪ್ರಚ್ಛನ್ನ ಬೌದ್ಧ ಅಂತ ಆಗಬೇಕಾಗಿದ್ರೆ ಭಗವತ್ಪಾದರನ್ನೇ ತಗೊಳ್ಳೋಣ, ಅಲ್ಲಿಂದಲೇ ತಾನೇ ಶುರುವಾಗಿದ್ದದು. ಅಕಸ್ಮಾತ್ ಹಾಗೆ ಹೇಳಿದ್ರಲ್ಲ ಅವರು ಹಾಗೆ ಹೇಳಿ ಭಗವತ್ಪಾದರು ಪ್ರಚ್ಛನ್ನ ಬೌದ್ಧರಾದರೆ ಬೌದ್ಧರಿಗೆ ಸಂಬಂಧಪಟ್ಟಿರತಕ್ಕಂತಹ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳಬೇಕು ಅವರು. ಮೊದಲನೇದಾಗಿ ಮೇಲ್ನೋಟಕ್ಕೆ ವೈದಿಕರಂತೆ ಕಾಣಿಸುತ್ತಿದ್ದು ಅವರ ಉಪದೇಶಗಳೆಲ್ಲ ಬುದ್ಧನ ಉಪದೇಶಗಳಾಗಿರ್ಬೇಕು. ಆವಾಗ ಪ್ರಚ್ಛನ್ನ ಬೌದ್ಧ ಅಂತೆ ಬುದ್ಧನಂತೆ ತೋರಿಸ್ಕೊಳ್ತಾ ಇಲ್ಲ, ಆದ್ರೆ ಮಾಡೋ ಉಪದೇಶವೆಲ್ಲ ಬೌದ್ಧ ಧರ್ಮದ್ದು ಅಂತ ಹೇಳ್ಬಹುದು. ಭಗವತ್ಪಾದರ ಕೃತಿಗಳನ್ನು ನೋಡಿದರೆ ಅಂಥದ್ದೇನೂ ಕಾಣಲ್ಲ. ಉದಾಹರಣೆಗೆ ಭಗವತ್ಪಾದರ ಹೆಸರಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಪ್ರಸ್ಥಾನತ್ರಯ, ಬ್ರಹ್ಮಸೂತ್ರ ಭಾಷ್ಯ, ಭಗವದ್ಗೀತಾ ಭಾಷ್ಯ, ಉಪನಿಷತ್ ಭಾಷ್ಯ. ಈ ಮೂರು ಭಾಷ್ಯಗಳಲ್ಲಿ ಎಲ್ಲಿಯೂ ಬೌದ್ಧ ಧರ್ಮದ ಪ್ರಶಂಸೆಯೋ, ಬೌದ್ಧ ಧರ್ಮದ ವಿವರಣೆಯೋ, ಬೌದ್ಧ ಧರ್ಮವನ್ನು ಔನ್ನತ್ಯವಾಗಿ ಕಾಣತಕ್ಕಂಥದ್ದೋ ಇಲ್ಲ. ಮತ್ತೇನಾಗಾದ್ರೆ ಮತ್ತೇನು ಅಂದ್ರೆ ಅವರು ಬೌದ್ಧ ಧರ್ಮದ ಪರವಾಗಿ ಮಾತಾಡಿಲ್ಲ. ಹಾಗೆ ನೋಡಿದರೆ ಬುದ್ಧನದು ತ್ರಿಪಿಟಕಗಳು ಅಂತ ಇದೆ. ಹಾಗೆ ನೋಡಿದರೆ ಬುದ್ಧನದು ಧಮ್ಮಪದ ಅಂತ ಇದೆ. ಭಗವತ್ಪಾದರೇನಾದರೂ ಪ್ರಚ್ಛನ್ನ ಬೌದ್ಧರಾಗಿದ್ದರೆ ಆ ತ್ರಿಪಿಟಕಗಳ ಬಗ್ಗೆ ಮಾತಾಡಬೇಕು, ಆ ಧಮ್ಮಪದದ ಬಗ್ಗೆ ಮಾತಾಡಬೇಕು. ಹಾಗೆ ಮಾತಾಡಿಲ್ಲ ಅವರು. ಇನ್ನೂ
ಒಂದು ತೀವ್ರ ದೃಷ್ಟಿಯಿಂದ ಹೇಳಬೇಕಾಗಿದ್ರೆ ಆ ಧಮ್ಮಪದ ಅಂತ ಇದೆಯಲ್ಲ, ಆ ಧಮ್ಮಪದದಲ್ಲಿ ಇರತಕ್ಕಂಥದ್ದೆಲ್ಲ ಉಪನಿಷತ್ತುಗಳಿಗೆ ಸಂಬಂಧಪಟ್ಟಿರತಕ್ಕಂಥ ವಾಕ್ಯಗಳನ್ನ ಬುದ್ಧ ಅನುವಾದ ಮಾಡಿಕೊಂಡಿದ್ದಾನೆ. ಅಲ್ಲಿರತಕ್ಕಂಥ ಹಲವಾರು ಶ್ಲೋಕಗಳನ್ನ ನಾವು ಉಪನಿಷತ್ತಿನ ಶ್ಲೋಕಗಳ ಜೊತೆಗೆ ಸಮೀಚೀನ ಮಾಡಬಹುದು. ಆವಾಗ ನಾನು ಬುದ್ಧನನ್ನ ಪ್ರಚ್ಛನ್ನ ವೇದಾಂತಿ, ಪ್ರಚ್ಛನ್ನ ವೈದಿಕ ಅಂತ ಕರಿಬೇಕಾಗುತ್ತೆ. ಯಾಕೆಂದ್ರೆ ಉಪನಿಷತ್ತುಗಳು ಬುದ್ಧನಿಗಿನ್ನ ಹಿಂದೆ ಇದ್ದಿದ್ದು ತಾನೇ ವೈದಿಕವಾಗಿ. ಅಸಲು ಬುದ್ಧ ವೇದಾಂತಗಳ ವಿರೋಧಿ ಅಂತ ಹೇಳ್ಕೊಂಡಿದ್ದಾನೆ. ವೇದಾಂತ ಪಕ್ಷಪಾತಿಯಾಗಿ ಮಾತಾಡ್ತಕ್ಕಂಥ ಭಗವತ್ಪಾದರನ್ನ ಶ್ರೀ ಶ್ರೀ ಶಂಕರಾಚಾರ್ಯನ ಹೇಗೆ ನೀವು ಪ್ರಚ್ಛನ್ನ ಬೌದ್ಧ ಅಂತ ಕರೀತೀರಿ? ಹಾಗೆ ಹೇಳತಕ್ಕಂಥವ್ರು ಒಂದೆರಡು ಉದಾಹರಣೆಗಳನ್ನು ಕೊಡ್ತಾರೆ. ಏನ್ ಕೊಡ್ತಾರೆ ನೋಡಿ, ಈ ಪ್ರಕೃತಿಯನ್ನ ಇದನ್ನ ಶೂನ್ಯ ಅಂತ ಬೌದ್ಧರು ಹೇಳುತ್ತಾರೆ. ಏನೂ ಇಲ್ಲಪ್ಪ ಇದು. ಅದ್ವೈತಿಗಳು ಹಾಗೆ ಹೇಳ್ತಾರೆ, ಇದು ಮಿಥ್ಯೆ ಅಂತ ಹೇಳ್ತಾರೆ, ಇದು ಸತ್ಯ ಅಲ್ಲ ಅಂತ ಹೇಳ್ತಾರೆ. ಅಂದ ಮೇಲೆ ಶೂನ್ಯವಾದವನ್ನು ಬುದ್ಧ ಪ್ರಸಾರ ಮಾಡಿ ಭಗವತ್ಪಾದರು ಈ ಪ್ರಕೃತಿಯನ್ನ, ಈ ಸೃಷ್ಟಿಯನ್ನ ಇದೆಲ್ಲ ಸತ್ಯ ಅಲ್ರಿ ಅಂತ ಹೇಳಿದ ಮೇಲೆ ಅವರು ನೇರ ಈ ಪ್ರಕೃತಿ ಸುಳ್ಳು ಅನ್ನತಕ್ಕಂತಹ ಶೂನ್ಯವಾದವನ್ನೇ ಪ್ರಸಾರ ಮಾಡಿದಾಗ ಆಯ್ತಲ್ಲ? ಇಲ್ಲ, ಅವರು ಅದು ಸತ್ಯವಲ್ಲ ಅಂತ ಹೇಳಿದಾಗಲಿ ಸುಳ್ಳು ಅಂತ ಹೇಳಲಿಲ್ಲ. ಈಗ ಸುಳ್ಳು ಅಂತ ಹೇಳ್ಬೇಕಾದ್ರೆ ಅದು ಇಲ್ಲ ಅಂತ ಹೇಳ್ಬೇಕು. ಅವ್ರು ಹಾಗೆ ಹೇಳಲಿಲ್ಲ, ಅವರದನ್ನು ಮಿಥ್ಯೆ ಅಂತ ಹೇಳಿದ್ರು. ಅಂದ್ರೆ ಸತ್ಯವಾಗಿ ಕಾಣುತ್ತೆ, ಆದ್ರೆ ಅದು ಅಸತ್ಯ. ಸತ್ಯ ಹಾಗೂ ಅಸತ್ಯದ ಸಮ್ಮಿಶ್ರ ಸ್ವರೂಪ. ಇದು ಅರ್ಥ ಆಗ್ಬೇಕಾಗಿದ್ರೆ 10 ವರ್ಷದ ಹಿಂದೆ ನಾವು ಹೇಗೋ ಇದ್ವಿ, ಎಲ್ಲೋ ಮಣ್ಣಲ್ಲಿ ಆಟ ಆಡ್ಕೊಂಡು ಗೋಲಿ ಆಟ ಆಡ್ತಾ ಮರ ಹತ್ತಿಳಿತಾ ಹೇಗೋ ಇದ್ವಿ. ಅದೆಲ್ಲ ನಿಜವೇ ಅಂದಿಗೆ, ಆದ್ರೆ ಇಂದಿಗೆ ಅದು ನಿಜವಲ್ಲ. ಅಂದ್ರೆ ಅದು ಬದಲಾವಣೆ ಆಯ್ತು. ಅಂದ್ರೆ ಆ ಸತ್ಯ, ಗೋಲಿ ಆಟ ಆಡ್ತಾ ಇದ್ದಂಥ ಸತ್ಯವೇ ಆ ಕ್ಷಣಕ್ಕೆ, ಅದು ಕ್ಷಣಕ್ಕೆ ಬದಲಾವಣೆ ಆಗ್ತಾ ಹೋಯಿತು. ಹೀಗಾಗಿ ಅಂದು ಎಂದೋ ಒಂದು ದಿವಸ ಸತ್ಯವಾಗಿದ್ದದ್ದು ಮರುಕ್ಷಣದಲ್ಲಿಯೇ ಅದು ಅಲ್ಲವಾಯಿತು, ಅಸತ್ಯವಾಯಿತು. ಹೀಗಾಗಿ ಸತ್ಯವಾಗಿ ಕಂಡು ಮರುಕ್ಷಣದಲ್ಲಿ ಅಸತ್ಯವಾಗತಕ್ಕಂಥದ್ದನ್ನ ವ್ಯಾವಹಾರಿಕ ಸತ್ಯ ಅಂತ ಅವರು ಕರೆದ್ರು. ಅದು ಪಾರಮಾರ್ಥಿಕ ಸತ್ಯ ಅಲ್ಲ ಅಂತಂತ ಹೇಳಿದರು. ತನ್ಮೂಲಕ ಅದನ್ನ ಅಸತ್ಯ ಅಂತ ಹೇಳಲಿಲ್ಲ, ಮಿಥ್ಯೆ ಅಂತ ಹೇಳಿದ್ರು. ಭಗವತ್ಪಾದ ಹೇಳಿದ್ರು ಅದನ್ನ ಮಿಥ್ಯೆ ಅಂತ. ಆದ್ರೆ ಬುದ್ಧ ಹೇಳಿದ್ದು ಶೂನ್ಯ ಅಂತ, ಇಲ್ವೇ ಇಲ್ಲ. ಹೀಗಾಗಿ ಬುದ್ಧನ ಶೂನ್ಯವಾದವನ್ನ ಭಗವತ್ಪಾದರು ಇಷ್ಟೆಲ್ಲ ಹೇಳಿ ಕೊನೆಗೆ ಏನ್ ಹೇಳಿದ್ರು, ಅದು ಅನಿರ್ವಚನೀಯ ಅಂತ ಹೇಳಿದ್ರು. ಹಾಗಾದ್ರೆ ಈ ಸತ್ಯ ಹಾಗೂ ಸುಳ್ಳು ಎರಡರ ಮಿಶ್ರಣದಲ್ಲಿ ಕಾಣ್ತಾ ಇದೆಯಲ್ಲ, ಇದು ಅದೇನು ಅಂದ್ರೆ ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ನ ಶೂನ್ಯಂ ನ ಚ ಶೂನ್ಯಂ ಅದ್ವೈತಕತ್ವಾತ್ ದಶಶ್ಲೋಕಿಯಲ್ಲಿ ಹೇಳಿದ್ರ ಮಾತನ್ನು ಅವರು ಕೊನೆಯಲ್ಲಿ. ಹೀಗಾಗಿ ಎಲ್ಲೋ ಮೇಲ್ನೋಟಕ್ಕೆ ಬೌದ್ಧ ಧರ್ಮದ ಪ್ರಮೇಯ ಒಂದನ್ನು ಭಗವತ್ಪಾದರು ಒಪ್ಪಿಕೊಂಡರು ಅನ್ನುವಂತೆ ಹೇಳಿ ಇವರನ್ನ ಪ್ರಚ್ಛನ್ನ ಬೌದ್ಧ ಅಂತ ಕರೀತಕ್ಕಂಥದ್ದು ಮೂಲಭೂತವಾಗಿ ಅರ್ಥ ಮಾಡಿಕೊಳ್ಳದವರು ಹೇಳತಕ್ಕಂಥದ್ದು. ಆದ್ರಿಂದ ಶಿವಪ್ರಸಾದ್ ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾರೋ ಎಂದೋ ಯಾವಾಗಲೋ ಅದ್ವೈತಿಗಳನ್ನ ಪ್ರಚ್ಛನ್ನ ಬೌದ್ಧರು ಅಂತ ಕರೆದು ಹೋದ್ರು. ಅವರ ಕರೆದ್ರು ಅಂತ ಯಾರೂ ಕರೆಯಲ್ಲ. ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಕಾದ್ದು ಇಲ್ಲ. ನಿಲ್ಸೋಣ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ರವಿಶಂಕರ್ ಅಂತ, ಮೈಸೂರಿಂದ ಮಾತಾಡ್ತಾ ಇರೋದು. ಈ ವ್ಯಕ್ತಿಯ ಸತ್ತವರ್ಷದಲ್ಲಿ ಓನ ಮಾಸಿಕಗಳು ಅಂತಲೂ ಮಾಡ್ತಾರೆ.
ರೆಗ್ಯುಲರಾಗಿ ಮಾಡುವಂಥ ಮಾಸಿಕ ತಿಂಗಳು ಮಾಡುವಂಥ ಮಾಸಿಕ ಜೊತೆಗೆ ಊನ ಮಾಸಿಕ ಅಂತಲೂ ಮಾಡ್ತಾರೆ. ಈ ಊನ ಮಾಸಿಕದ ವಿಶೇಷತೆ ಏನು? ಪ್ರತಿ ತಿಂಗಳು ಮಾಡುವಂಥ ಮಾಸಿಕಕ್ಕೂ ಮತ್ತು ಊನ ಮಾಸಿಕಕ್ಕೂ ಇರೋ ವಿಶೇಷತೆ ಡಿಫ್ರೆನ್ಸು ಏನು? ಮತ್ತು ಇನ್ನೊಂದೇನು ಅಂದರೆ, ಅದಕ್ಕೆ ಊನ ಮಾಸಿಕ ಮಾಡಬೇಕಾದ್ರೆ ಕೆಲವು ನಕ್ಷತ್ರಗಳು ವ್ಯರ್ಜ ಇರುತ್ತೆ, ಕೆಲವು ದಿನಗಳು ವ್ಯರ್ಜ ಇರುತ್ತೆ, ಮತ್ತು ಕೆಲವುದು ಕಂಡೀಷನ್ಗಳಿದೆ ಅಂತ ಹೇಳ್ತಾರೆ. ಅದು ಏನು ಅಂತ ದಯಮಾಡಿ ತಿಳಿಸ್ಕೊಡಿ.